ನನಗೆ ಗಿಲ್ಲಿ ಇಷ್ಟ, ಬಿಟ್ಟರೆ ಮಲ್ಲಮ್ಮ ಇಷ್ಟ. ಅವ್ರು ಯಾವಾಗಿದ್ರು ಚೆನ್ನಾಗಿರ್ತಾರೆ ಸರ್, ಇಷ್ಟ ಆಗ್ತಾರೆ. ಹೌದು, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾರೆ ಕೂಡ ಟಿವಿ ಮುಂದೆ. ಗಿಲ್ಲಿ ಬಿಟ್ಟರೆ ಎಲ್ಲರೂ ಇಷ್ಟನೇ, ಬಟ್ ಸ್ವಲ್ಪ ಕಿತ್ತಾಡೋದು ಕಡಿಮೆ ಮಾಡಿ ಸಮಾಜಕ್ಕೆ ಏನು ಒಂದು ಅಂದರೆ ಅದು ನಾಟ ಥರ ಹೇಳ್ಬೇಕು, ಆ ಥರ ಒಂದು ಇನ್ಕ್ಲೂಡ್ ಮಾಡಿ ಹೇಳಬೇಕಷ್ಟೇ. ಹೌದು, ಬಟ್ ಅದು TRP ಕೊಡಬೇಕು ಅಂದರೆ ಬರೀ ಒಂದು ಜಗಳನೇ ಒಂದು ಮೇನ್ ಟಾಪಿಕ್ ಆಗಿರಲ್ಲ. ಒಂದು ಗುಡ್ ವಿಷಯನೂ ಇರುತ್ತೆ, ಒಂದು ಬ್ಯಾಡ್ ವಿಷಯನೂ ಇರುತ್ತೆ, ಬಟ್ ಆ ವಿಷಯ ಒಂದು ಪಾಯಿಂಟ್ ಇಡೋ ಥರ ಇರಬೇಕು. ರಕ್ಷಿತಾ ಚೆನ್ನಾಗಿ ಆಡ್ತಿದ್ದಾಳೆ, ಬಟ್ ಅವಳಿಗೆ ಕನ್ನಡ ಬಂದಿಲ್ಲ ಅಂದರೂ ನಮ್ಮ ಕನ್ನಡ ಉಳಿಸ್ತಿದ್ದಾಳೆ. ಆ ಕನ್ನಡ ಮಾತಾಡೋಕ್ಕೆ ಕೂಡ ಪ್ರಯತ್ನ ಪಡ್ತಿದ್ದಾಳೆ. ಅದನ್ನ ಎಷ್ಟೋ ಜನ ಟ್ರೋಲ್ ಮಾಡಿದ್ದಾರೆ ಕೂಡ. ಟ್ರೋಲ್ ಮಾಡಿದ್ದಕ್ಕೆ ಇವತ್ತು ಅವಳು ಬಿಗ್ ಬಾಸಲ್ಲಿ ಬಂದಿದ್ದಾಳೆ. ಹಂಗೆ ಅನ್ನೋಕ್ಕಾಗಲ್ಲ ಸರ್. ಈಗ ಓವರ್ಟೇಕ್ ಮಾಡಿದ್ದಕ್ಕೆ ಒಂದು ಈಗ ಬಿಗ್ ಬಾಸ್ ನೋಡೋಕೆ ಒಂದು ಕಿಚ್ಚು ಬಂದಿದೆ. ಇಲ್ಲಾಂದರೆ ಕಿಚ್ಚೇ ಬರ್ತಿರ್ಲಿಲ್ಲ ಬಿಗ್ ಬಾಸ್ ನೋಡೋಕ್ಕೆ. ಸುಮ್ಮನೆ ಅವ್ರು ಮಾತಾಡೋದು, ಅವ್ರು ಕಿತ್ತಾಡೋದು ಅದನ್ನೇ ನೋಡಬೇಕಾಗಿತ್ತು. ಬಟ್ ಈಗ ಅವಳ ಮೇಲೆ ಅವ್ನು ರಚ್ಚೆ ಏರಿದ್ದಕ್ಕೇ ಸ್ವಲ್ಪ ಬಿಗ್ ಬಾಸು ಈಗ ನೋಡೋ ಆಸಕ್ತಿ ಜಾಸ್ತಿ ಆಗ್ತಿದೆ. ಹೌದು ಸರ್, ಅದು ಅವ್ರ ಪರ್ಸ್ನಲ್ ವಿಷಯ. ಬಟ್ ನಮಗೆ ಹೌದು ಬಿಗ್ ಬಾಸಿಗೆ ಬಂದಿದ್ದಾರೆ, ಬಟ್ ಬಿಗ್ ಬಾಸಲ್ಲಿ ಅವ್ರು ಗೇಮ್ ಆಟಾಡ್ತಿದ್ದಾರಾ ಅಥವಾ ಬಿಗ್ ಬಾಸಲ್ಲಿ ಎಲ್ಲರ ಜೊತೆ ಹೊಂದ್ಕೊಳ್ತಿದ್ದಾರಾ, ಅದು ಮೇನ್ ಇಂಪಾರ್ಟೆಂಟ್. ಗೇಮ್ ಚೆನ್ನಾಗಿ ಆಡ್ತಿದ್ದಾರಾ ಅಥವಾ ಒಂದು ಒಳ್ಳೆ ವಿಷಯದಲ್ಲಿ ಭಾಗಿಯಾಗ್ತಿದ್ದಾರಾ ಅನ್ನೋದು ಒಂದು ಮೇನ್ ಇಂಪಾರ್ಟೆಂಟ್. ಚಂದ್ರಪ್ರಭು ಅವ್ರದ್ದು ಮೊನ್ನೆ ಲಾಸ್ಟ್ ಟೈಮ್ ತುಂಬ ಗಲಾಟೆ ಆಯಿತು ಅವ್ರ ವಿಚಾರದಿಂದಲೇ. ಹೌದು, ಏನೂ ಇಲ್ಲ ಸರ್, ಸ್ವಲ್ಪ ಕಿತ್ತಾಡೋದು ಕಡಿಮೆ ಮಾಡಿ ಆಟದ ಕಡೆ ಮತ್ತು ಒಂದು ಒಳ್ಳೆ ವಿಷಯದ ಕಡೆ ಗಮನ ಹರಿಸ್ಬೇಕಂತ ಹೇಳ್ತೇನೆ ಅಷ್ಟೇ. ಕಳೆದ ಬಿಗ್ ಬಾಸ್ ತುಂಬ ಡಿಫ್ರೆನ್ಸ್ ಇದೆ. 3ನೇ ವಾರಕ್ಕೆ ಫಿನಾಲೆ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ನಿಮ್ಗೆ ಏನು ಅರ್ಥ ಆಯಿತು? ಕಳೆದ ಬಿಗ್ ಬಾಸಲ್ಲಿ ತುಂಬ ಕ್ರೇಜ್ ಇತ್ತು. ಬಿಗ್ ಬಾಸ್ ಬಂತು ಅಂದರೆ ಎಲ್ಲ TV ಮುಂದೆ ಕುತ್ಕೊಂಡು ಬಿಡ್ತಿದ್ವಿ. ಬಟ್ ಈ ಸಲ ಅಯ್ಯೋ ಬಿಗ್ ಬಾಸ್ ಬಂತಲ್ಲಪ್ಪ ಅನ್ನೋ ಥರ ಆಗಿದೆ. ಬರೀ ಕಿತ್ತಾಟನೇ ಆಗಿದೆ ಹೊರತು ಬಿಗ್ ಬಾಸ್ ನೋಡೋ ಆಸಕ್ತಿ ಅಷ್ಟೊಂದು ಬರ್ತಾ ಇಲ್ಲ. ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು. ಟ್ವಿಸ್ಟ್ ಕೊಡ್ತಾರೆ. ಈಗ 3ನೇ ಫಿನಾಲೆಯಲ್ಲಿ 6 ಜನನ ಹೆಲ್ಮೆಟ್ ಮಾಡಿ ಮತ್ತು 6 ಜನ ಹೊಸಬರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದ್ರ ಬಗ್ಗೆ ಏನಿಸ್ತದೆ? ಇನ್ನೂ ಕ್ರೇಜ್ ಜಾಸ್ತಿ ಆಗುತ್ತೆ ಸರ್, ಬರಬೇಕು ಆ ಥರ. ಇನ್ನೂ ಬಂದಾಗಲೇ ಹಳೆಬ್ರಿಗೂ ಹೊಸಬ್ರಿಗೂ ಕಂಪ್ಯಾರಿಸನ್ ಮಾಡಿದಾಗ ಇನ್ನೂ ಕ್ರೇಜ್ ಜಾಸ್ತಿ ಆಗುತ್ತೆ. ಫೈನಲ್ ಬಿಗ್ ಬಾಸ್ ಬಗ್ಗೆ ಏನು ಹೇಳ್ತೀರಾ? ಫೈನಲ್ ಅಂದರೆ ಕಿಚ್ಚ ಸುದೀಪ್ ಅವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ ಬಿಗ್ ಬಾಸು. ಅವರೇ ಯಾವಾಗಲೂ ನಡೆಸ್ಕೊಳ್ಳಿ ಅಂತ ಬಯಸ್ತೀನಿ. ಅವರೇ 4 ವರ್ಷ ಫಿಕ್ಸ್ ಆಗಿದ್ದಾರೆ, ಚೇಂಜ್ ಮಾಡೋಕ್ಕಾಗಲ್ಲ. ಯಾರು ಬರಬಾರ್ದಿತ್ತು ಸರ್? ದುಡ್ಡಿರೋ ಅಂಥವ್ರನ್ನ ಕರ್ಕೋಬಾರ್ದಾಗಿತ್ತು. ಯಾರು ಬಡ ಕುಟುಂಬದಿಂದ ಬಂದಿದ್ದಾರೆ ಅಂಥವ್ರನ್ನ ಕರ್ಕೋಬೇಕಾಗಿತ್ತು. 50 ಕೋಟಿ ಡಾಗ್ಸ್ ಹಾಕಿದ್ದೀನಿ, 40 ಕೋಟಿ ಡಾಗ್ಸ್ ಹಾಕಿದ್ದೀನಿ. ಎಲ್ಲರೂ ಹೇಳ್ತಾರೆ ಸರ್ 10,000 ನಾಯಿ ತಂದು ನಾನು 1 ಕೋಟಿ ಸಾಕಿದ್ದೀನಿ ಅಂತ ನಾನು ಹೇಳ್ಕೊತೀನಿ. ಬಟ್ ಆ ಕಷ್ಟನ ಅನುಭವಿಸಿ ಬಂದಿರ್ತಾರಲ್ಲ ಅಂಥವ್ರನ್ನ ಒಂದು ಅವಕಾಶ ಕೊಟ್ಟು ಬಿಗ್ ಬಾಸಿಗೆ ಬಿಡಬೇಕಾಗಿತ್ತು. ಮಲ್ಲಮ್ಮನವ್ರು ಇದ್ದಾರೆ ಸರ್, ಒಬ್ಬರೇ ಸಾಕಾಗಿದ್ರೆ ಬಿಗ್ ಬಾಸ್ಗೆ. ಸ್ವಲ್ಪ ಬಡ ಕುಟುಂಬದಿಂದ ಒಂದು 4-5 ಜನಕ್ಕೆ ಹಾಕ್ಕೊಂಡಿದ್ರೆ ಅದರಲ್ಲಿ ಭಾಗಿಯಾದಾಗ ಗೊತ್ತಾಗಿರೋದು ದುಡ್ಡಿರೋರ್ಗೂ ದುಡ್ಡಿಲ್ದವ್ರಿಗೂ ಏನು ವ್ಯತ್ಯಾಸ ಇದೆ ಅಂತ. ನನ್ನ ಪ್ರಕಾರ ಗಿಲ್ಲಿ ಗೆಲ್ಲಬೇಕು. ಬಟ್ ಎಲ್ಲರೂ ಗೆಲ್ಲಬೇಕು. ಬಟ್ ಬಡ ಕುಟುಂಬದಿಂದ ಅವನು ಬಂದಿದ್ದಾನೆ, ಅವನು ಗೆಲ್ಲಬೇಕು. ಥ್ಯಾಂಕ್ ಯು. ನೋಡ್ತೀರಾ? ಹಾಂ, ನೋಡ್ತೀವಿ. ಯಾರು ಇಷ್ಟ ನಿಮಗೆ? ನಮಗೆ ಕಾವ್ಯ ಇಷ್ಟ. ಕಾವ್ಯ ಯಾಕೆ? ಅವ್ರು ಚೆನ್ನಾಗವ್ರು ಅದಕ್ಕೆ. ಗಿಲ್ಲಿ ಜೊತೆ ಇದ್ದಾರಂತಲ್ಲ? ಹಂಗಲ್ಲ, ಅವ್ರು ಚೆನ್ನಾಗಿ ಆಟ ಆಡ್ತಾರೆ, ಇದಕ್ಕೆ ನ್ಯಾಯವಾಗಿ ಅವರು ಅದಕ್ಕೆ. ಗಿಲ್ಲಿ ಅವ್ರಿಗಿಂತ ಚೆನ್ನಾಗಿ ಆಡ್ತಾರಲ್ಲ? ಗಿಲ್ಲಿ ಅವ್ರಿಗಿಂತ ಚೆನ್ನಾಗಿ ಆಡ್ತಾರಲ್ಲ? ಅವ್ರು ಇಷ್ಟ ಆಗಲ್ಲ, ಅವ್ರು ಬೇಜವಾಬ್ದಾರಿ. ಯಾರು ಇಷ್ಟ ಆಗಲ್ಲ ನಿಮಗೆ? ಇವು ಅಶ್ವಿನಿ. ಯಾಕೆ? ಜಗಳ ಆಡ್ತಾರಣ್ಣ, ಇಷ್ಟ ಆಗಲ್ಲ. ಜಗಳ ಆಡ್ತಾರ? ಹಾಂ. ಮತ್ತೆ ಬಿಗ್ ಬಾಸ್ ಅನ್ನೋದೇ ಜಗಳ ಆಡೋದು. ಜಗಳ ಆಡಿಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲಿ ಇರುತ್ತೆ. ಅಂದರೆ ಜಾಸ್ತಿ ಆಡ್ಬಾರ್ದು, ಓವರಾಗಿ ಆಡ್ಬಾರ್ದು. ಅದು ಓವರ್ ಆಕ್ಟಿಂಗ್ ಮಾಡ್ತಾರೆ. ಈ ಸಲ ಬಿಗ್ ಬಾಸಿಗೆ ಬರಬಾರ್ದು ಅಂದ್ರೆ ಯಾರು ಬರಬಾರ್ದಿತ್ತು? ಇವರು ಗೊತ್ತಿಲ್ಲ. ಅವ್ರು ಬರಬಾರ್ದಿತ್ತು, ಸತೀಶ್ ಬರಬಾರ್ದಿತ್ತು. ಯಾಕೆ? ಅವನು ಕಾರಣನೇ ಇಲ್ಲ, ಸುಮ್ಮನೆ ಜಗಳ ಆಡ್ತಂತಿಲ್ಲ. ಕಾರಣದಿಂದ ಜಗಳ ಆಡ್ತಾರೆ. ಅವ್ರು ಹುಡುಗಿಯ ಥರ 3 ಅವರು ಮೇಕಪ್ ಮಾಡ್ಕೊಳ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಮೇಕಪ್ ಬಗ್ಗೆ ಹುಡುಗಿರೋದೇ ಮೇಕಪ್ ಮಾಡ್ಕೊಳ್ಳೋಕ್ಕೆ. ಹುಡುಗಿಯರ ಥರ 3 ಅವರು ತಗೊಳ್ತಾರೆ ಮೇಕಪ್ ಮಾಡ್ಕೊಳ್ಳೋಕ್ಕೆ. ಅದೆಲ್ಲ ಮಾಡ್ಕೊಬಾರ್ದು, ಸುಮ್ಮನೆ ಹುಡುಗರು ಥರ ಇರಬೇಕು. ಹಾಂ. ಮೊನ್ನೆ ಅದಕ್ಕೆ ಇವರು ಚಂದ್ರಪ್ರಭು ಗಲಾಟೆ ಮಾಡಿದ್ದು. ಹಾಂ. ಮುಂದೆ ಸುದಿ ಹೇಗೆ ಆಡ್ತಿದ್ದಾರೆ? ಕಾಕ್ರೋಚ್ ಸುದಿ ಅವ್ರು ಮಸ್ತಾಗಿ ಆಡ್ತವ್ರೆ. ಅವ್ರು ಮಕ್ಕೊಡ್ದಂಗೆ ಹೇಳ್ತಾರೆ ಎಲ್ಲ. ಯಾರು ಗೆಲ್ಬೇಕು? ಕಾಕ್ರೋಚ್ ಗೆಲ್ಬೇಕಾ? ಮತ್ತೆ ಕಾವ್ಯ ಇಷ್ಟ ಅಂತ ಕಾವ್ಯ ಇಷ್ಟ ಅಂದ್ರೆ ಅವ್ರು ಇಷ್ಟ, ಗೆಲ್ಬೇಕಂದ್ರೆ ಬೇರೆಯವರು. ಅದು ಹಂಗೇನೆ. ಬಿಗ್ ಬಾಸ್ ನೋಡ್ತೀರಾ? ಹಾಂ ಸರ್, ಬಿಗ್ ಬಾಸ್ ನೋಡ್ತೀವಿ. ಯಾರಿಷ್ಟ ನಿಮಗೆ? ನಮ್ಮ ಫೇವ್ರೇಟ್ ಗಿಲ್ಲಿ ನಟ. ಗಿಲ್ಲಿ ನಟ ಯಾಕೆ ಸರ್?
ಅವರು ಪ್ರೋಗ್ರಾಮ್ನ ಚೆನ್ನಾಗಿ ಕಾಮಿಡಿಯಾಗೂ ಜನಗಳು ನೋಡೋಂಗೆ ಪರ್ಫಾರ್ಮೆನ್ಸು ಚೆನ್ನಾಗಿರ್ತದೆ. ಅಲ್ಲೇ ಮಾತಲ್ಲೇ ಅವ್ರಿಗೆ ಅಲ್ಲೇ ಡ್ರಾ ಅಲ್ಲೇ ಬಂಪರ್. ಏನು ಕೊಡಬೇಕು ಅಲ್ಲೇ ಕೊಟ್ಟಿರ್ತಾರೆ. ಹಾಂ, ಈಗ ಈ ಸಲ ಮಲ್ಲಮ್ಮ ಬಂದಿದ್ದಾರೆ ಉತ್ತರ ಕನ್ನಡದಿಂದ, ಏನು ಅನಿಸ್ತಿದೆ? ಆ ಅಮ್ಮನ ಪರವಾಗಿಲ್ಲ, ಅಂಥವ್ರಿಗೂ ಆದ್ಯತೆ ಕೊಡಬೇಕು. ಆದರೆ ಬಿಗ್ ಬಾಸಲ್ಲಿ ಜಾಸ್ತಿ ಬೆಳೆದಿರೋ ಅಂಥ ಸ್ಟಾರು ಅವ್ರ ಫಾಲೋವರ್ಸ್ ಇರೋ ಅಂಥವ್ರನ್ನೇ ಹುಡುಕ್ತಾರೆ. ನಾವು ಬೇರೆ ಜನ ಅವರೇ ಬೆಳೆದಿರೋ ನಿಕ್ಕೊಂಡು ಅವ್ರಿಗೆ ಫಾಲೋವರ್ಸ್ ಇಕ್ಕೊಂಡು ಬಿಗ್ ಬಾಸ್ ಮಾಡ್ತಾ ಇರೋದು. ಆದರೆ ಬೇರೆಯವ್ರಿಗೂ ಒಂಚೂರು ಆದ್ಯತೆ ಕೊಟ್ಟರೆ ಮಲ್ಲಮ್ಮ ಅಂಥವ್ರು ಕೊಟ್ಟಿರೋದು ನಮ್ಗೆ ಖುಷಿ. ಬೇರೆಯವ್ರಿಗೆ ಅಂದರೆ ನಿಮ್ಮ ಪ್ರಕಾರ ಯಾರ್ಯಾರು ಕೊಡಬೇಕಾಗಿತ್ತು ಸರ್? ಒಂದೊಂದು ಜಿಲ್ಲೆಯಲ್ಲಿ ಒಬ್ಬೊಬ್ರನ್ನ ಸೆಲೆಕ್ಟ್ ಮಾಡಬೇಕು. ಡ್ರೈವರ್ ಒಬ್ಬರು, ಇನ್ನೊಬ್ಬರು, ಒಬ್ಬೊಬ್ಬರು ಒಂದೊಂದು ಪರ್ಫಾರ್ಮೆನ್ಸ್. ಬೆಳೆದಿರೋ ಫಾಲೋವರ್ಸ್ ನಿಕ್ಕೊಂಡು ಅವ್ರ ಫಾಲೋವರ್ಸು ಅವ್ರಿಗೆ ಲೈಕ್ ಮಾಡೋದು ಜಾಸ್ತಿ. ಆದರೆ ಗಿಲ್ಲಿ ನಟ ಇರೋದ್ರಿಂದ ಬಿಗ್ ಬಾಸು ಪರ್ಫಾರ್ಮೆನ್ಸು ಚೆನ್ನಾಗಿದೆ. ಈ ಸಲ 100 ಕೋಟಿ ಸತೀಶ್ ಬಂದಿದ್ದಾರೆ, ನಾಯಿ 100 ಕೋಟಿ ನಾಯಿ ಸತೀಶ್ ಸರ್ ಅವರು ಬಂದವರೇ ಇಲ್ಲ ಅಂತಲ್ಲ, ಅವ್ರನ್ನೂ ನೋಡ್ತಾನೇ ಇದ್ದೆ. ಒಂದೊಂದು ಸಲಕ್ಕೂ ಈಗ ಹೆಲಿಕಾಪ್ಟ್ರಲ್ಲಿ ಇಳಿಸ್ಬೇಕು, ಅದ್ರಲ್ಲಿ ಇಳಿಸ್ಬೇಕು ನಾಯಿಗಳನ್ನ, 100 ಕೋಟಿ ನಾಯಿನೂ ಇಳಿಸ್ಬೇಕು ಅಂತ ಎಲ್ಲ ಇಟ್ಕೊಂಡಿದ್ರು. ಆದರೆ 100 ಕೋಟಿ ನಾಯಿ ಐತೋ ಇಲ್ವೋ ಗೊತ್ತಿಲ್ಲ ಸರ್. ಅವ್ರು ಹೇಳಿದ ಮೇಲೆ ನಂಬಬೇಕಷ್ಟೇ ಏನು ಅನಿಸುತ್ತೆ ಆ ಮಾತಲ್ಲಿ? ಸರ್. 20 ಕೋಟಿ ನಾಯಿ ಅಂದ್ಬಿಟ್ಟು ಮೊನ್ನೆ ಇಳಿಸಿದ್ದು, ಅದು ನಾವು ತಿಳಿದಂಗೆ 20 ಕೋಟಿ ನಾಯಿ ಅಲ್ಲ ಸರ್. ನಾವೆಲ್ಲ ಕಣ್ಣಾರೆ ನಾವು ನೋಡಿದ್ವಿ ನಾಯಿಗಳ ಬಗ್ಗೆ, ಪೆಟ್ಸುಗಳ ಬಗ್ಗೆ. ಅದು 20 ಕೋಟಿ ನಾಯಿ ಅಲ್ಲ, ಅವ್ರು ಹೇಳಿದ್ದು ನಾವು ಕೇಳಿದ್ದು. ಈಗ 100 ಕೋಟಿ ಇರೋರು ಬಿಗ್ ಬಾಸ್ ಯಾಕೆ ಹಂಗಾದ್ರೆ? ಹಾಂ, ಅದು 25 ಲಕ್ಷ ಡ್ರೆಸ್ ಬಟ್ಟೆ ಬೇರೆ ತಗೊಂಡೋಗವ್ರೆ. ಅದು ಇಷ್ಟು ದಿನ 3 ದಿನ 90 ದಿನ ಇದ್ದು 50 ಲಕ್ಷ ರೂಪಾಯಿಗೋಸ್ಕರ ಹೆಂಗೆ? ಆಮೇಲೆ ಹೇಳೋದೆಲ್ಲ ಸುಳ್ಳು ಅಂತೀರಲ್ಲ ಸರ್? ಸತೀಶ್ ಅವರು ಇಲ್ಲ ಅಂತಲ್ಲ, ಅವರು ನಾಯಿಗಳನ್ನ ಚೆನ್ನಾಗಿ ನೋಡ್ಕೋತಾರೆ, ಸಾಕ್ತಾರೆ, ಅದ್ರ ಬಗ್ಗೆ ಆದ್ಯತೆ ಇದೆ. ಆದರೆ ಅದು ವ್ಯಾಲ್ಯೂ ಈಗ ಒಬ್ಬೊಬ್ಬರು ಹಳ್ಳಿಕಾರು ತಳಿ ಓರಿಗಳು ಅಂತಾರಲ್ಲ, ಅದನ್ನು ಈ 30 ಲಕ್ಷ 40 ಲಕ್ಷ ಅಂತಾರೆ. ಒಳ್ಳೆ ಜಾತಿ ಓರಿ ಅಂದರೆ 3 ಲಕ್ಷದ ಮೇಲೆ ಹೋಗಲ್ಲ. ನಾವು ಹಳ್ಳಿ ಮಕ್ಕಳೇ, ನಾವು ತುಮಕೂರು ಜಿಲ್ಲೆಯವರೇ. ಓಕೆ, ಇನ್ನೊಂದು ಅಶ್ವಿನಿ ಗೌಡ ಅವರು ಗಿಲ್ಲಿ ಮೇಲೆ ಯಾವಾಗಲೂ ಹರಿಯಾಯ್ತಿರ್ತಾರೆ, ಯಾಕೆ ಸರ್? ಸರ್ ಹಂಗೆ ಹರಿಯ ಇದ್ರೇ ಆಗ ಕಾಂಪಿಟೇಷನ್ ಗೊತ್ತಾಗತ್ತೆ ಸರ್. ಒಬ್ರಿಗೊಬ್ರು ಈಗ ಗಿಲ್ಲಿನೇ ಪರ್ಫಾರ್ಮೆನ್ಸ್ ಅಂದರೆ ಗಿಲ್ಲಿಗೆ ಒಬ್ಬ ಟಾಂಗ್ ಕೊಡೋ ಅಂಥವ್ರು ಬೇಕು. ಅದು ಇವರು ಹರಿಯಿಂದ ಅದಕ್ಕೆ ತಕ್ಕನಾಗಿ ಗಿಲ್ಲಿನೂ ಟಾಂಗ್ ಕೊಡ್ತಾರೆ. ಅವರಿಂದ ಬಿಗ್ ಬಾಸ್ ಒಂದು ಐದು ಬರ್ತಾ ಇದೆ. ಹಾಂ, ಐಟ್ ಬರ್ತಾಯಿದೆ. ಅಶ್ವಿನಿ ಅಂತಲ್ಲ, ಮಲ್ಲಮ್ಮನೂ ಈಗ ಬಿಗ್ ಬಾಸ್ ಬಗ್ಗೆ ಹಿಂಗಂದಾಗ ಮಲ್ಲಮ್ಮನ ಫಾಲೋವರ್ಸು ಜಾಸ್ತಿ ಆಗ್ತಾರೆ ಸರ್. ಇನ್ನೊಂದು ರಕ್ಷಿತ ಹೇಗೆ ಆಡ್ತಿದ್ದಾರೆ ಮಂಗಳೂರು ಹುಡುಗಿ? ಸಹ ಚೆನ್ನಾಗಿ ಆಡ್ತಾರೆ. ಒಂಥರ ಎಲೆ ಮರೆಕಾಯಿ ಇದ್ದಂಗೆ. ಪ್ರತಿ ಸೀಸನ್ ಫಾಲೋ ಮಾಡ್ತಾ ಬಂದಿರಾ ಬಿಗ್ ಬಾಸ್? ಎಲ್ಲ 11 ಸೀಸನು ನೋಡಿದೆ, ಈಗ 12ನೇ ಸೀಸನು ನೋಡ್ತಾ ಇದ್ದೀನಿ ಸರ್. ಲಾಸ್ಟ್ ಸೀಸನ್ ಈ ಸೀಸನ್ ಏನು ಕಂಪೇರ್ ಮಾಡಿದ್ರೆ ಏನು ವ್ಯತ್ಯಾಸ ಇದೆ ಸರ್? ಈ ಸಲ ಎಲ್ಲ ಸ್ಟಾರ್ಗಳನ್ನ ಹಾಕೊಂಡವ್ರು ಸರ್. ಲಾಸ್ಟ್ ಟೈಮು ಒಂಚೂರು ಸುಮಾರಾಗಿರೋ ಸ್ಟಾರ್ಗಳನ್ನ, ಈ ಸಲ ಬೇರೆ ಥರ. ನೆಕ್ಸ್ಟು ನಾನು ಬಿಗ್ ಬಾಸಲ್ಲಿ ಕೇಳೋದೇನಪ್ಪ ಅಂದರೆ, ಪ್ರತಿಯೊಬ್ಬರಿಗೂ ಒಂದೊಂದು ಆದ್ಯತೆ ಕೊಡಬೇಕು. ಒಬ್ಬರು ಡ್ರೈವರ್ಗೆ ನೆಕ್ಸ್ಟ್ ಟೈಮು ಡ್ರೈವರ್ಗೆ ಆದ್ಯತೆ, ನೆಕ್ಸ್ಟು ಡ್ರೈವರ್ ಅಂದರೆ ಕೂಲಿ ಕಾರ್ಮಿಕ. ಈಗ ಉದಾಹರಣೆಗೆ ಚಂದ್ರಪ್ರಭಾ ಅವರು ನಿಜವಾದ ಕೂಲಿ ಕಾರ್ಮಿಕ, ಗಾರೆ ಕೆಲಸ ಮಾಡ್ತಾಯಿದ್ದು ಗಂಡಾಳು, ಗಾರೆ ಇರೋಲ್ಲ. ಓಕೆ, ಈ ಸಲ ಬಿಗ್ ಬಾಸ್ 3ನೇ ವಾರಕ್ಕೆ ಫಿನಾಲೆ ಇಟ್ಟಿದ್ದಾರೆ. ಅಲ್ಲಿ 6ರಿಂದ 8 ಜನನ ಒಂದೇ ಸತಿ ಹೆಲ್ಮೆಟ್ ಮಾಡಿ 8 ಜನ ಮತ್ತೆ ರೀಪ್ಲೇಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಅನಿಸ್ತಿದೆ ನಿಮಗೆ? ಸರ್ ಏನ ಒಬ್ಬರಿಂದ ಒಬ್ಬರು ಎಲ್ಲ ಚೆನ್ನಾಗವ್ರೆ. ಅದೇ ಒಬ್ರನ್ನ ಎತ್ತಾಡಿ ಅವರು ಎದುರಾಕೋಣಕ್ಕೆ ಹೋಗ್ತಾ ಇಲ್ಲ. ಆದರೆ ಗಿಲ್ಲಿ ಕಾಮಿಡಿಲೇ ಎಲ್ಲರಿಗೂ ಪಂಚ್ ಕೊಟ್ಕೊಂಡು ಚೆನ್ನಾಗಿದೆ. ಈ ವೈಟ್ ಕಾರ್ಡ್ ಎಂಟ್ರಿಲಿ ಈ ಸಲ ಲಾಯರ್ ಜಗದೀಶನ ಎಂಟ್ರಿ ಕೊಟ್ಟರೆ ಹೇಗಿರುತ್ತೆ ಸರ್? ಲಾಯರ್ ಜಗದೀಶು ಇಲ್ಲ ಅಂತಲ್ಲ ಸರ್, ಅವ್ರದೇ ಆದ ಒಂದು ಈಗ ಯೂಟ್ಯೂಬು ಒಂದು ಟ್ರೋಲರು. ಈಗ ಅವರು ಇವಾಗ ಬೇರೆ ಹೊಸದಾಗಿ ರೀಲ್ಸ್ಗಳು ಬೇರೆ ಮಾಡ್ತಾರೆ. ಅವ್ರಿಗೆ ಇಲ್ಲ ಅಂತಲ್ಲ, ಅವ್ರಿಗೆ ಆದ ಒಂದು ಈಗ ಒಬ್ಬ ಹೀರೋ ಅಂದಮೇಲೆ ಒಬ್ಬ ವಿಲನ್ ಇದ್ದೇ ಇರ್ತಾರೆ. ಹೀರೋ ಇದ್ಮೇಲೆ ವಿಲನ್ ಇದ್ರೇ ಹೀರೋಗೆ ವ್ಯಾಲ್ಯೂ. ಜಗದೀಶ್ ಅಂತವ್ರು ಬಂದರೆ ಗಿಲ್ಲಿ ನಟ ಮೂಲೆ ಗುಂಪು. ಅದ್ರಲ್ಲಿ ಹೀರೋ ಯಾರು ವಿಲನ್ ಯಾರು? ಸರ್ ಹೀರೋ ಎಲ್ಲ ಹೀರೋಗಳೇ. ಈಗ ಊರು ಅಂದಮೇಲೆ ಒಳ್ಳೆಯವರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ. ಈಗ ಕೆಟ್ಟವ್ನಿಗೆ ಒಳ್ಳೆಯೇ ಕೆಟ್ಟವನು, ಒಳ್ಳೆಯವ್ರಿಗೆ
ಕೆಟ್ಟವನೇ ವಿಲ್ಲನು. ಹಿಂಗೆ ಊರು ಅಂದಮೇಲೆ ಮಾಮೂಲಿ. ಈಗ ನನ್ನ ಫ್ರೆಂಡು ಇನ್ನು ಒಳ್ಳೆಯೇ, ನಾನು ಒಳ್ಳೆಯೇ. ಅವನ ಕಂಡ್ರೆ ನಾನು ಅವನ ಬಗ್ಗೆ ದ್ವೇಷ ಸಾಧಿಸ್ತೀನಿ. ಅವನಿಗೆ ನೀವು ಕೆಟ್ಟವರು, ನಿಮ್ಗೆ ಅವ್ರು ಕೆಟ್ಟವರು. ಹಾಂ, ಇಬ್ಬರು ಒಳ್ಳೆಯವರೇ. ಓಕೆ, ಈಗ ಗಿಲ್ಲಿ ಕಾವ್ಯದು ಕಾಂಬಿನೇಷನ್ ಹೇಗೆ? ಸೂಪರ್ ಆಗಿ ಸರ್. ಗಿಲ್ಲಿಗೆ ಬೇಕಾಗಿರೋದೇ ಸ್ಮಾರ್ಟಾಗಿರೋ ಹುಡುಗಿ. ಎಷ್ಟು ಶೋಗಳು ನೋಡಿದ್ದೀವಿ. ಗಿಲ್ಲಿಯವರು ಬೇರೆ ಹುಡುಗಿಯರನ್ನ ಒಂದು ಪಂಚು ಹುಡುಗಿಯರನ್ನ ಈ ಕಡೆ. ಆದರೆ ಗಗನ ಯಾರೇ ಆಗಲಿ ಯಾರನ್ನೂ ಆಗಲ್ಲ. ಅದು ಫ್ಲಾಮ್ಸ್ FLEMS ಎಲ್ಲದರಲ್ಲೂ ನಾವು ಎಲ್ಲ ಟ್ಯಾಲಿ ಮಾಡಿದ್ದೀವಿ. ಅದನ್ನೇನಂತಾರೆ ಕನ್ನಡದಲ್ಲಿ ಸಾಲಾವಳಿ ಅದರಲ್ಲೆಲ್ಲ ನೋಡಿದ್ದೀವಿ ನಾವು. FLEMS ಫ್ಲಾಮ್ಸಲ್ಲೇ ಎಲ್ಲರೂ ನೋಡ್ತೀವಿ. ಇಲ್ಲಿ ಈಗ ಕಾವ್ಯ ಯಾರು ಅದರಲ್ಲಿ ಫ್ಲಾಮ್ಸಲ್ಲೇ ಇಲ್ಲ, ಅವ್ರ ಲಿಸ್ಟಲ್ಲಿ ಇಲ್ಲ, ಮದುವೆ ಲಿಸ್ಟಲ್ಲಿ. ಅವರು ಜಸ್ಟ್ ಎಂಟರ್ಟೈನ್ಮೆಂಟ್ ಮಾಡೋದು. ಎಂಟರ್ಟೈನ್ಮೆಂಟ್